ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ M41 ಆಯಿತಾ. ಈ ಒಂದು ಫೋನಲ್ಲಿ ಲೀಕ್ಸ್ಗಳ ಪ್ರಕಾರ 6800 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. 6800 mAh ಕೆಪಾಸಿಟಿಯ ಬ್ಯಾಟ್ರಿ ಅಂತಂದರೆ ನಿಮ್ಮ ಒಂದು ಫೋನ್ ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ 3 ದಿನ ಚಾರ್ಜ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. 3 ದಿನ ನಿಮ್ಮ ಒಂದು ಫೋನ್ ವಿತೌಟ್ ಚಾರ್ಜ್ ಯೂಸ್ ಮಾಡ್ಬೋದು ಅಂದರೆ ಯೋಚನೆ ಮಾಡಿ ಒಂದ್ಸಲ. ಅಷ್ಟು ದೊಡ್ಡ ಬ್ಯಾಟ್ರಿ ಒಂದು ಫೋನ್ಲಿರುವಂಥದ್ದು. ಒಂದು ವೇಳೆ ಇದು ನಿಜ ಆಯಿತು ಅಂತಂದರೆ ಇದು ಸ್ಯಾಮ್ಸಂಗ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಅತಿ ದೊಡ್ಡ ಬ್ಯಾಟ್ರಿಯನ್ನು ಹೊಂದಿರುವಂಥ ಫೋನ್ ಆಗಲಿದೆ. ನೋಡೋಣ ಇದು ಎಷ್ಟು ನಿಜ ಅಂತ. ಐ ಹೋಪ್ ಇದು ನಿಜ ಆಗುತ್ತೆ ಅಂತ. ಇನ್ನು ಇದರ ನಂತರ ಮುಂದಿನ ನ್ಯೂಸ್ ಬಂದ್ಬಿಟ್ಟು Motorola Moto G 5G Plus ಅಂತ ಒಂದು ಫೋನನ್ನು ಯುರೋಪಲ್ಲಿ ಲಾಂಚ್ ಮಾಡಿರುವಂಥದ್ದು. ಇದೊಂದು 5G ಫೋನ್ ಆಗಿರುವಂಥದ್ದು. 30,000ಕ್ಕೆ ಒಂದು ಫೋನ್ ಲಾಂಚ್ ಮಾಡಲಾಗಿರುವಂಥದ್ದು. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 765 ಪ್ರೋಸೆಸರ್ ಇರುವಂಥದ್ದು 5G ಪ್ರೋಸೆಸರು. ಒಂದು ಇಷ್ಟ ಆಗ್ತಿರುವಂಥ ವಿಷಯ ಏನಪ್ಪ ಅಂತಂದರೆ ಒಂದು ಫೋನಲ್ಲಿ IPS LCD ಡಿಸ್ಪ್ಲೇ ಇರುವಂಥದ್ದು. ಜೊತೆಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಆದರೆ ಇದರಲ್ಲಿ 20 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. 30,000 ಕೊಡ್ತಾ ಇದೀವಿ ಅಂತಂದರೆ ಅಟ್ಲೀಸ್ಟ್ ಅಮೋಲ್ಡ್ ಡಿಸ್ಪ್ಲೇನ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಮತ್ತು ಒಂದು ಫಾಸ್ಟಾಗಿ ಚಾರ್ಜ್ ಆಗಬಲ್ಲಂಥ ಒಂದು ಅಡಾಪ್ಟರ್ನ ಬಾಕ್ಸ್ಗಳು ನೀಡಿದರೆ ಇನ್ನೂ ತುಂಬ ಒಳ್ಳೆಯ ವಿಷಯ. ನಮ್ಗೆ ಅನ್ನಿಸ್ದಂಗೆ ಇಂಡಿಯಾದಲ್ಲಿ ಏನಾರು ಲಾಂಚ್ ಆಯಿತು ಅಂದರೆ 25,000 ರೇಂಜಲ್ಲಿ ಲಾಂಚ್ ಮಾಡಿದ್ರೆ ಒಂದು ರೀತಿ ಯೋಚನೆ ಮಾಡ್ಬೋದು, ಓಕೆ ಕೊಡ್ಬೋದು ಅಂತ. ಅದಕ್ಕಿಂತ ಜಾಸ್ತಿಗೆ ಲಾಂಚ್ ಆಯಿತು ಅಂತಂದರೆ ನೋಡೋಣ ಅಂತ ಅನ್ಬೇಕಾಗತ್ತೆ. ಇದರ ನಂತರ ಮುಂದಿನ ನ್ಯೂಸ್ ಬಂದ್ಬಿಟ್ಟು Oppo Reno 4 Pro ಅಂತ ಒಪ್ಪೋದವರು ಒಂದು ಹೊಸ ಫೋನ್ನ ಲಾಂಚ್ ಮಾಡ್ತಾರೆ. ಆಲ್ರೆಡಿ ಮಾಡಿದರೆ ಚೈನಾದಲ್ಲಿ. ನಮ್ಮ ಭಾರತದಲ್ಲಿ ಅದೇ ಫೋನನ್ನು 120 Hz ಡಿಸ್ಪ್ಲೇ ಒಂದಿಗೆ ಲಾಂಚ್ ಮಾಡುವ ಸಾಧ್ಯತೆ ಇರುವಂಥದ್ದು. ಈ ಒಂದು ಫೋನ್ ಕೂಡ 5G ಫೋನ್ ಆಗಿರುವಂಥದ್ದು. ಸೇಮ್ ಪ್ರೋಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 765 ಪ್ರೋಸೆಸರ್ನ ಇದರೊಳಗೆ ಹಾಕಿರುವಂಥದ್ದು. ಒಂದು ರೀತಿ ತುಂಬ ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಇಷ್ಟ ಆಗಿರುವಂಥ ವಿಷಯ ಏನಪ್ಪ ಅಂತಂದರೆ ಒಂದು ಬಾಕ್ಸ್ ಒಳಗೆ ನಿಮಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನನಗನ್ನಿಸ್ದಂಗೆ ಈ ಒಂದು Moto G 5G ಅಂತ ಏನಂದ್ರೆ ಅದೇ ಪ್ರೈಸ್ ಅಂದರೆ ಇದು ಕೂಡ ಲಾಂಚ್ ಆಗಬಹುದು. ಸೊ ಇದರಲ್ಲಿ ಅಮೋಲ್ಡ್ ಡಿಸ್ಪ್ಲೇ ಇದೆ, ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಬೇಕಾಗಿದೆ ನಮ್ಮ ಭಾರತದಲ್ಲಿ 90 Hz ಲಾಂಚ್ ಆಗುತ್ತಾ ಅಥವಾ 120 Hz ಲಾಂಚ್ ಆಗುತ್ತಾ ಅಂತ. ಚೈನಾದಲ್ಲಿ ಈಗ ಸದ್ಯಕ್ಕೆ 90 Hz ಲಾಂಚ್ ಆಗಿರುವಂಥದ್ದು. ಸೊ ನಮ್ಮ ಭಾರತದಲ್ಲಿ ಅದೇ ಫೋನನ್ನು 120 Hz ಏನಾದರೂ ಲಾಂಚ್ ಮಾಡಿದ್ರೆ ಕ್ರೇಜಿ ಅಂದ್ರೆ ಯಾಕೆ ಇಷ್ಟಪಡ್ತೀನಿ. ಅಮೋಲ್ಡ್ ಡಿಸ್ಪ್ಲೇ ವಿತ್ 120 Hz ಅಂತ ಅಂದರೆ ನನಗನ್ನಿಸ್ದಂಗೆ 30,000 ರೇಂಜಲ್ಲಿ ಒಂದು ಫೋನ್ ಲಾಂಚ್ ಆಗೋದ ಸಾಧ್ಯತೆ ಇದೆ ಅಂತ ಅನ್ಕೋತೀನಿ. ಕಾದು ನೋಡಬೇಕಾಗಿದೆ, ಇನ್ನೂ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಅದಾದ ನಂತರ ಸೇಮ್ ಸ್ಪೆಸಿಫಿಕೇಶನ್ ಹೊಂದಿರುವಂಥ OnePlus Nord. ಈಗೇನು Moto G 5G ಅಂತ ಅಂದೆ, Oppo Reno 4 ಅಂತ ಏನಂದೆ, ಅದೇ ಸ್ಪೆಸಿಫಿಕೇಶನ್ ಈ ಒಂದು OnePlus Nord. ಸೇಮ್ ಪ್ರೋಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 765. ಇದು ನಮ್ಮ ಭಾರತದಲ್ಲಿ ಜುಲೈ ಅಂದರೆ 15 ಈ ತಿಂಗಳು 15ನೇ ತಾರೀಕು ಪ್ರೀ ಬುಕ್ಕಿಂಗ್ ಶುರು ಆಗ್ತಿರುವಂಥದ್ದು. ನೀವು ₹500 ಕೊಟ್ಬಿಟ್ಟು ಈ ಒಂದು ಫೋನ್ನ ಪ್ರೀ ಬುಕ್ಕಿಂಗ್ ಮಾಡಬಹುದು. ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಪ್ರೀ ಬುಕ್ಕಿಂಗ್ನ ಮಾಡ್ಕೊಬೋದು ಬೇಕಾದರೆ. ಇದರಲ್ಲೂ ಕೂಡ ನಿಮಗೆಲ್ಲ ಗೊತ್ತಿದೆ ಸೇಮ್ ಪ್ರೋಸೆಸರು 5G ಫೋನು. ಇದರಲ್ಲಿ ಅಮೋಲ್ಡ್ ಡಿಸ್ಪ್ಲೇ ಇರುವಂಥ ತುಂಬ ಒಳ್ಳೆಯ ವಿಷಯ. 90 Hz ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು. ಕಾದು ನೋಡಬೇಕಾಗಿದೆ ಯಾವ ರೀತಿ ಈ ಒಂದು OnePlus Nordಗೆ ಯಾವ ರೀತಿ ಈ ಒಂದು Oppo Reno 4 ಮತ್ತು ಈ ಒಂದು Moto G 5G ಯಾವ ರೀತಿ ಕಾಂಪಿಟೇಷನ್ ಕೊಡ್ತವೆ ಅಂತ. ಸೊ ಒಂದು ಒಳ್ಳೆ ವಿಷಯ, ಒಳ್ಳೊಳ್ಳೆ ಕಾಂಪಿಟೇಷನ್ಗಳು ಬರ್ತಾ ಇರುವಂಥದ್ದು. ಇದರ ನಂತರ ಮುಂದಿನ ನ್ಯೂಸ್ ಬಂದ್ಬಿಟ್ಟು Motorola Moto One Fusion Plus. ನಿಮಗೆಲ್ಲ ಗೊತ್ತಿದೆ ₹17,000 ಒಂದು ಫೋನ್ ಲಾಂಚ್ ಆಗಿತ್ತು. ಇದೀಗ ಒಂದು ಫೋನ್ಗೆ ₹500 ಬೆಲೆಯನ್ನು ಜಾಸ್ತಿ ಮಾಡಿರುವಂಥದ್ದು. ₹17,500ಕ್ಕೆ ಈ ಒಂದು ಫೋನನ್ನು ನೀವು ಪರ್ಚೇಸ್ ಮಾಡ್ಬೋದು. ಏನಕ್ಕೆ ಈ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ. ನಿನ್ನೆ ತಾನೇ ಈ ಒಂದು Poco M2 Pro ಲಾಂಚ್ ಮಾಡಿದರೆ ಸೇಮ್ ಸ್ಪೆಸಿಫಿಕೇಶನ್, ಸೇಮ್ ಈ Moto One Fusion Plus ಏನಿದೆ ಅದೇ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಫೋನ್ ಆಗಿರುವಂಥದ್ದು. ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಶನ್ನು. ಅವ್ರು ಲಾಂಚ್ ಮಾಡಿದ್ಮೇಲೆ ಒಂದು ₹500 ಜಾಸ್ತಿ ಮಾಡಿರುವಂಥದ್ದು ನನಗೆ ಯಾಕೋ ಗೊತ್ತಿಲ್ಲ. ನೀವು ನನಗನ್ನಿಸ್ದಂಗೆ ₹500 ಜಾಸ್ತಿ ಮಾಡಿರೋದ್ರಿಂದ ವರ್ತ್ ಇದೆಯೋ ಇಲ್ವೋ ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. ಇದರಲ್ಲಿ ಮೋಟರೈಸ್ಡ್ ಫ್ರಂಟ್ ಕ್ಯಾಮ್ರಾ ಇರುವಂಥದ್ರಲ್ಲಿ ಯಾವುದೇ ಒಂದು ಮೋಟರ್ ಇಲ್ಲ. ಅದು ಬಿಟ್ಟರೆ ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಶನ್ ಇರುವಂಥದ್ದು. ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಂದು ಸೇಮ್ ಸ್ಪೆಸಿಫಿಕೇಶನ್ ಇರುವಂಥದ್ದು. ಸೊ ನನಗನ್ನಿಸ್ದಂಗೆ ನೀವು ಈ ಒಂದು Moto One Fusion Plusಗಿಂತ ಒಂದು Poco M2 Pro ತೊಗೊಂಡ್ರೆ ಒಳ್ಳೆಯದು ಅಂತ ಅನ್ಕೋತೀನಿ. ಇದು ನನ್ನ ಪರ್ಸನಲ್ ಒಪಿನಿಯನ್ನು. ಸೊ ಇದರ ನಂತರ ನೀವು ತುಂಬ ಜನ ಕನ್ಫ್ಯೂಷನ್ ಆಗಿದ್ರಿ ನಿನ್ನೆ Poco M2 Pro ತೊಗೊಳ್ಳ ಅಥವಾ Redmi Note 9 Pro ತೊಗೊಳ್ಳ ಅಂತ ತುಂಬ ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ ನನಗೆ. ಸೊ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತಂದರೆ ನೋಡಿ, ಎರಡು ಕೂಡ ಸೇಮ್ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಫೋನು, ಸೇಮ್ ಫೋನ್ ಎರಡೂ. ಆಲ್ಮೋಸ್ಟು ನಿಮಗೆ ಮೇಜರ್ ಡಿಫ್ರೆನ್ಸ್ ಎರಡು ಫೋನಲ್ಲಿ ಏನೂ ಇಲ್ಲ. ಒಂದೇ ಒಂದು ಚೇಂಜಸ್ ಏನಪ್ಪ ಅಂತಂದರೆ ಈ ಒಂದು Poco M2 Pro ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು. ಅದು ಕೂಡ ₹14,000. ಈ ಕಡೆ Redmi Note 9 Pro ಕೂಡ ₹14,000. ನಿಮ್ಗೆ ಅದರಲ್ಲಿ ಸ್ವಲ್ಪ ಕಡಿಮೆ ವ್ಯಾಟ್ನ ಫಾಸ್ಟ್ ಚಾರ್ಜರ್ ಸಿಗ್ತಿರುವಂಥದ್ದು. ಸೊ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತಂದರೆ ಒಂದು Redmi Note 9 Proನ ಬದಲಿಗೆ ಒಂದು Poco M2 Proನೇ ಪರ್ಚೇಸ್ ಮಾಡಿದ್ರೆ ನನಗೆ ಅನಿಸ್ತಂಗೆ ಒಳ್ಳೆಯದು ಅಂತ ಅನ್ಕೋತೀನಿ. ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್ನು. ಸೊ ಒಂದ್ಸಲ ನೀವು ಯೋಚನೆ ಮಾಡಿ ನೋಡಿ ಏನು ಮಾಡ್ಬೋದು ಅಂತ. ಸೊ ಇದರ ನಂತರ ಮುಂದಿನ ನ್ಯೂಸ್ ಬಂದ್ಬಿಟ್ಟು PUBG ಆಯಿತಾ. PUBG Livik ಮ್ಯಾಪ್ ಹೊಸದಾಗಿ ಹೊಸ ಅಪ್ಡೇಟಲ್ಲಿ ಬಂದಿರುವಂಥದ್ದು. ನಿನ್ನೆ ನಾನು ಒಂದು ಮ್ಯಾಚ್ ಆಡಿದೆ. ಅಪ್ಡೇಟನ್ನು ಚೆನ್ನಾಗಿದೆ ಆಯಿತಾ. ಮ್ಯಾಪು ಒಂದು ಲೆವೆಲಿಗೆ ಓಕೆ ಆಯಿತಾ. ಕ್ರೇಜಿ ಅನ್ನಲ್ಲ, ಇನ್ನೂ ಅಷ್ಟೊಂದು ಆಪ್ಟಿಮೈಸ್ ಆಗಿಲ್ಲ. ಹೆವಿ ಲ್ಯಾಗ್ ಆಗುತ್ತೆ. ನಿಮ್ಮ ಒಂದು ಫೋನ್ ಏನಾದರೂ ಒಂದು ಮಿಡ್ ಎಂಡ್ ಪ್ರೋಸರ್ ಇದೆ ಅಂತಂದರೆ, ಲೋ ಎಂಡ್ ಪ್ರೋಸರ್ ಇದೆ ಅಂತಂದರೆ
ತುಂಬ ಕಷ್ಟ ಅನ್ಕೋತೀನಿ ನಾನು ಆಡೋದು. ಏನಕ್ಕೆ ಅಂತ ಅಂದರೆ ಅಷ್ಟೊಂದು ಗ್ರಾಫಿಕ್, ಅಷ್ಟೊಂದು ಮರಗಳೆಲ್ಲ ಇದೆ, ಅಷ್ಟೊಂದು ಒಂಥರ ಹುಲ್ಲೆಲ್ಲ ತುಂಬ ಜಾಸ್ತಿ ಗ್ರಾಫಿಕನ್ನು ಹೊಂದಿರುವಂಥ ಮ್ಯಾಪ್ ಅದಾಗಿರುವಂಥದ್ದು. ಸೊ ನೀವೇನಾದರೂ ಒಂದು ಎಂಡ್ ಫೋನ್ ಇಟ್ಕೊಂಡಿದ್ದು ನಾನು ಒಂದು ಲೆವೆಲಿಗೆ ಆಡ್ಕೊಬೋದು. ಸೊ ಮುಂದಿನ ದಿನಗಳಲ್ಲಿ ಇದನ್ನು ತುಂಬ ಜಾಸ್ತಿ ಆಪ್ಟಿಮೈಸ್ ಮಾಡಿ ಎಲ್ಲ ಒಂದು ಮಿಡ್ ಆ್ಯಂಡ್ ಲೋ ಎಂಡ್ ಫೋನ್ಗಳಿಗೂ ಚೆನ್ನಾಗಿ ರನ್ ಆಗೋ ರೀತಿ ಮಾಡಿದ್ರೆ ನನಗೆಲ್ಲ ಹೆವಿ ಲ್ಯಾಗ್ ಆಗ್ತಾಯಿತ್ತು ಆಡಬೇಕಾದ್ರೆ. ಸೊ ಒಂದು ಒಳ್ಳೆ ಮ್ಯಾಪು, ಕ್ರೇಜಿ ಮ್ಯಾಪನಲ್ಲ, ಡಿಸೆಂಟ್ ಆಗಿದೆ, ಪರವಾಗಿಲ್ಲ. ಮೋಸ್ಟ್ಲಿ ಇದು ಗ್ರಾಫಿಕ್ ಕಡಿಮೆ ಇದೆ ಅಂತ ಅಂದರೆ ಪ್ರೊಸೆಸರ್ ಕಡಿಮೆ ಇದೆ ಅಂತ ಮೊಬೈಲ್ ಫುಲ್ ಲ್ಯಾಗ್ ಆಗುತ್ತೆ. ಇದು ಮಿಡ್ ಆ್ಯಂಡ್ ಫೋನಲ್ಲಿ ಆಡೋದು ಕಷ್ಟ ಇದೆ ನನಗೆ ಅನ್ನಿಸ್ತಂಗೆ. ಇಲ್ಲೇ ಇದೆ ಟಾಪ್ ಇಲ್ಲಿ ಡೋರ್ ಓಪನ್ ಆಯ್ತು ಮನೇಲಿ ಲಿಚ್ಚಾ. ಇದರ ನಂತರ ಮುಂದಿನ ನ್ಯೂಸ್ ಬಂದ್ಬಿಟ್ಟು ಒಂದ್ಸಲ ಯೋಚನೆ ಮಾಡಿ ನೋಡಿ, ನೀವು ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರೆ ವಾಟ್ಸಪ್ಪಿಗೆ ಹೋಗುತ್ತಾರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಫೇಸ್ಬುಕ್ ಹೋಗುತ್ತಾರೆ. ಕ್ರಾಸ್ ಪ್ಲಾಟ್ಫಾರ್ಮ್ ಚಾಟನ್ನು ಕ್ರಿಯೇಟ್ ಮಾಡಿದ್ರೆ ಹೆಂಗಿರುತ್ತೆ? ಹೌದು, ಫೇಸ್ಬುಕ್ ಅವ್ರು ಇದ್ರ ಮೇಲೆ ವರ್ಕ್ ಮಾಡ್ತಿರುವಂಥದ್ದು ಬೀಟಾ ಟೆಸ್ಟಿಂಗ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ಏನಾದರೂ ವರ್ಕ್ ಆಯಿತು ಅಂತಂದರೆ ನೀವು ಮುಂದಿನ ದಿನಗಳಲ್ಲಿ ಫೇಸ್ಬುಕ್ಕಿಂದ ವಾಟ್ಸಪ್ಗೆ ಮೆಸೇಜ್ ಮಾಡ್ಬೋದು, ವಾಟ್ಸಪ್ಪಿಂದ ಫೇಸ್ಬುಕ್ ಮೆಸೇಜ್ ಮಾಡ್ಬೋದು. ಸೊ ಗೊತ್ತಿಲ್ಲ ಅದೆಷ್ಟು ಸರಿ ಅಂತ, ಯಾವ ರೀತಿ ಪ್ರೈವೇಸಿ ಇದಾಗುತ್ತೆ, ಇಶ್ಯೂ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ ನನಗೆ. ನಂಬರ್ ಎಲ್ಲರಿಗೂ ಗೊತ್ತಾಗೋ ರೀತಿ ಆಗುತ್ತಾ ಏನೋ ಒಂದು ಮಾಡ್ತಾರೆ, ಒಟ್ಟಿಗೆ ಕಾದು ನೋಡ್ಬೇಕು ಅದು ಹೆಂಗೆ ಬರುತ್ತೆ ಅಂತ. ಸೊ ನೋಡೋಣ. ಇದರ ನಂತರ ಈ ಒಂದು MI ಅವರು 120 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ಗೆ ಒಂದು 3C ಸರ್ಟಿಫಿಕೇಟ್ನ ಚೈನಾದಲ್ಲಿ ಪಡ್ಕೊಂಡಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದಲ್ಲೂ ಸಹ ಈ ಒಂದು ಸರ್ಟಿಫಿಕೇಷನ್ ಸಿಗ್ಬೋದು ಅಂತ ಅನ್ಕೋತೀನಿ. 120 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಏನಾದರೂ ಬಂತು ಅಂತ ಅಂದರೆ ನಿಮ್ಮ ಒಂದು ಫೋನ್ ನೀವು ಕೇವಲ 10-15 ನಿಮಿಷದಲ್ಲಿ ನೀವು 4000-4000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂತಂದರೆ 10-15 ನಿಮಿಷದಲ್ಲಿ ನಿಮ್ಮ ಒಂದು ಫೋನ್ನ ಫುಲ್ ಚಾರ್ಜ್ ಮಾಡ್ಬೋದು. ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ 100 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ ಆಯಿತಾ ಆಲ್ರೆಡಿ. ಆ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಮುಖಾಂತರ ನೀವು 4000 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ನೀವು ಅರೌಂಡ್ ಒಂದು 15-16 ನಿಮಿಷದಲ್ಲಿ ನೀವು ಫುಲ್ ಚಾರ್ಜ್ ಮಾಡ್ಬೋದು. ಸೊ ಕ್ರೇಜಿ. ಏನಾದರೂ 120 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಬಂತು ಅಂತ ಅಂದರೆ ತುಂಬ ಫಾಸ್ಟಾಗಿ ನಾವು ಸ್ನಾನ ಮಾಡ್ಕೊಂಬರೋಷ್ಟು ಫುಲ್ ಚಾರ್ಜ್ ಹೋಗಿರುತ್ತೆ. ಎಲ್ಲ ಹೊರಡೋಗ್ಬೇಕು ಅಂತಂದ್ರೆ ಒಂದು 5 ನಿಮಿಷ ಚಾರ್ಜ್ ಆಗಿದ್ರೆ 60-70% ಚಾರ್ಜ್ ಹೋಗಿರುತ್ತೆ. ಕ್ರೇಜಿ. ಇದು ಒಂದು ರೀತಿ ಈ ಫೀಲ್ಡಲ್ಲಂತೂ, ಈ ಒಂದು ಫಾಸ್ಟ್ ಚಾರ್ಜಿಂಗ್ ಫೀಲ್ಡಲ್ಲಂತೂ ತುಂಬ ಫಾಸ್ಟಾಗಿ ಮೂವ್ ಆಗ್ತಾಯಿದೆ. ಕ್ರೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಬೇಕು ಇದು ಯಾವಾಗ ಬರುತ್ತೆ ಇನ್ನು ಅಂತ. ಇನ್ನೊಂದರ ನಂತರ ಕೊನೆಯ ನ್ಯೂಸ್ ಬಂದುಬಿಟ್ಟು ಈ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇವು ಕೂಡ ಟಿಕ್ಟಾಕ್ ರೀತಿಯಲ್ಲ ಈ ಒಂದು ರೀಲ್ ರೀತಿ, ಅಂದರೆ ನೀವು ಸ್ವೈಪ್ ಮಾಡ್ದಂಗೆ ವೀಡಿಯೋ ಮೇಲೆ ಹೋಗುತ್ತೆ ನೋಡಿ, ಆ ರೀತಿ ಫೀಚರ್ನ ತೊಗೊಂಬರೋದಕ್ಕೆ ನೋಡ್ತಾ ಇದ್ದಾರೆ. ಟಿಕ್ಟಾಕ್ ಬ್ಯಾನ್ ಆದ್ಮೇಲೆ ನೋಡಿ ಎಲ್ಲರೂ ಕೂಡ ಟಿಕ್ಟಾಕ್ ರೀತಿಯಲ್ಲೇ ಒಂದು ಫೀಚರ್ನ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಯೂಟ್ಯೂಬರ್ ತೊಗೊಂಬರ್ತಾರಂತೆ, ಈ ಕಡೆ ಫೇಸ್ಬುಕ್ ಅವ್ರು ಇನ್ಸ್ಟಾಗ್ರಾಮ್ ತೊಗೊಂಬರ್ತಾರಂತೆ. ಸೊ ಇನ್ನೂ ಎಷ್ಟೆಷ್ಟು ಜನ ತೊಗೊಂಬರ್ತಾರೋ ಗೊತ್ತಿಲ್ಲ. ಒಟ್ಟಿಗೆ ಆ ಒಂದು ಆ್ಯಪನ್ನು ರಿಪ್ಲೇಸ್ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಸೊ ಕಾದು ನೋಡಬೇಕಾಗಿದೆ ಏನು ಮಾಡ್ತಾರೆ ಈ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಇವತ್ತಿನ ಹಿಡಿದಂಥ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ಮುಂದೆ ವಿಡಿಯೋದಲ್ಲಿ.